ನಮಸ್ಕಾರ ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಲೇಟೆಸ್ಟ್ ಆಗಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಇವಾಗ ವೈರಲ್ ಆಗ್ತಾ ಇದೆ. ದರ್ಶನ್ ಸರ್ ಅವರ ನಟಿಸಬೇಕಿದ್ದ ಮೂವಿ ಒಂದು ಟೈಟಲ್, ಹಳೆ ಮೂವಿ ಟೈಟಲ್ ಇವಾಗ ಮತ್ತೆ ಅದೇನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಎಲ್ಲದೂ ಕಡೆ. ಯಾವ ಮೂವಿ ಅಂದರೆ ಆಲ್ಮೋಸ್ಟ್ ಅದು ಎಲ್ಲ ಕಡೆ ನ್ಯೂಸಲ್ಲೂ ಕೂಡ ಹರಿದಾಡ್ತಾ ಇತ್ತು. ಮುಂಚೆ 16 ವರ್ಷಗಳ ಹಿಂದೆ ಆಲ್ಮೋಸ್ಟ್ ಪೊರ್ಕಿ ಮತ್ತು ನವಗ್ರಹ ಮೂವಿ ಶೂಟಿಂಗ್ ಆಗುವಂಥ ಸಮಯದಲ್ಲಿ ಅನೌನ್ಸ್ಮೆಂಟ್ ಆದಂಥ ಮೂವಿ ಇದು. ಆಲ್ಮೋಸ್ಟ್ ನೀವು ಕೇಳಿರ್ಬೋದು, ಕೆಲವರಿಗೆ ಗೊತ್ತಾಗಿಲ್ಲ ಇನ್ನೂ ಕೂಡ. ಆ ಮೂವಿ ಬಂದುಬಿಟ್ಟು ರಮೇಶ್ ಯಾದವ್ ಅವರು ನಿರ್ಮಾಣ ಮಾಡ್ತಿದ್ರು ಮುಂಚೆ, ಬಟ್ ಅವರು ಕೂಡ ಅನೌನ್ಸ್ಮೆಂಟ್ ಮಾಡಿದರು. ದರ್ಶನ್ ಸರ್ ಅವರಿಗೆ ಆ ಮೂವಿ ಹೆಸರು ಯಾವುದಪ್ಪ ಅಂದರೆ ಕಪಾಲಿ ಅಂತ ಒಂದು ಟೈಟಲ್ನ ಫಿಕ್ಸ್ ಮಾಡಿದರು ಆ ಮೂವಿಗೆ. ಆ ಕೆಲವೊಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ದು ಮುಂಚೆ. ಮಾಸ್ಟರ್ ಮೈಂಡ್ ಉಪ್ಪಿ ಸರ್ ಅವರು ಕೂಡ ಆ ಮೂವಿಗೆ ಚಿತ್ರಕಥೆ ಮತ್ತು ಡೈರೆಕ್ಷನ್ನ ಹೇಳ್ತಾ ಇದ್ದಂತ ಹೇಳಿದರು. ಬಟ್ ಆದರೆ ರಮೇಶ್ ಯಾದವ್ ಅವರು ಕೂಡ ಆ ಮೂವಿನ ನಿರ್ಮಾಣ ಮಾಡ್ತೀನಿ ಅಂದರೂ ಕೂಡ ಅನೌನ್ಸ್ಮೆಂಟ್ ಮಾಡಿದರು. ಬಟ್ನಲ್ಲಿ ಒಟ್ಟಾರೆ ಆ ಮೂವಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಮೂವಿ ಸೆಟ್ ಇರಲಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಆ ಮೂವಿಗೆ ಸಾಕಷ್ಟು ಅಡಚಣೆಗಳು ಬಂದಿದ್ದು. ಯಾಕಂದರೆ ಅದು ಓಂ ರೀತಿ ಮೂವಿಯಲ್ಲಿ ತಯಾರ ಮಾಡ್ತೀನಿ ಅಂತ ಕೂಡ ಅವರು ಹೇಳ್ಕೊಂಡಿದ್ರು ರಮೇಶ್ ಯಾದವ್ ಅವರು. ಬಟ್ ಯಾವ ಕಾರಣಕ್ಕಾಗಿ ಆ ಸಿನಿಮಾನ ಕೈ ಬಿಟ್ಟರು ಅಂತ ಗೊತ್ತಿಲ್ಲ ಯಾರಿಗೂ ಕೂಡ. ಯಾಕಂದರೆ ಸಾಕಷ್ಟು ಸಿನಿಮಾಗಳು ಅನೌನ್ಸ್ಮೆಂಟ್ ಮಾಡಿ ಕೆಲವೊಂದಿಷ್ಟು ಸಿನಿಮಾಗಳು ಶೂಟಿಂಗು ಸಹ ಆಗದೆ ಇರೋ ರೀತಿ ಆಗಿದ್ದಾವೆ. ಯಾಕಂತ ಕೆಲವೊಂದಿಷ್ಟು ಗೊತ್ತಿಲ್ಲ. ಅದು ನಿರ್ಮಾಪಕರಿಗೆ ಗೊತ್ತು ಹಾಗೂ ಪ್ರೊಡ್ಯೂಸರ್ಗೆ ಆ್ಯಂಡ್ ಡೈರೆಕ್ಟರ್ಗೆ ಗೊತ್ತು, ಯಾಕಂತ ಗೊತ್ತಿಲ್ಲ. ಆದರೆ ರಮೇಶ್ ಯಾದವ್ ಅವರು ಅದೇ ಕಪಾಲಿ ಮೂವಿನ ಏನೊಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಮೂವಿನ ಸ್ವಲ್ಪ ಕೈ ಬಿಟ್ಟು ದರ್ಶನ್ ಸರ್ ಅವ್ರ ಜೊತೆ ಬಾಸ್ ಮೂವಿನ ನಿರ್ಮಾಣ ಮಾಡಿದ್ರು. ಒಟ್ಟಿನಲ್ಲಿ ಇವಾಗ ಅದೇ ರೀತಿ ಕೂಡ ಇವಾಗ ಕಪಾಲಿ ಮೂವಿ ಟೈಟಲ್ ಅನ್ನೋದು ಏನಂಬೋದಲ್ಲ, ಅದೇ ಕೂಡ ಇವಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದರ್ಶನ್ ಸರ್ ಅವರಿಗೆ ಇವಾಗ ರೀಸೆಂಟಾಗಿ ಅವರ ರಾಜವೀರ ಮದಕರಿ ನಾಯಕನು ಮೂವಿನೂ ಕೂಡ ಅನೌನ್ಸ್ಮೆಂಟ್ ಆಗಿತ್ತು. ಅದು ಕೂಡ ಒಂದು 5% ಏನೋ ಶೂಟಿಂಗ್ ಆಗಿತ್ತು 1 ವೀಕ್. ಒಟ್ಟಿನಲ್ಲಿ ಅದು ಕೂಡ ಇವಾಗ ಶೂಟಿಂಗ್ ಸ್ಟಾಪ್ ಆಗಿದೆ. ಅದು ಕರೋನಾ ಟೈಮಲ್ಲೂ ಕೂಡ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗ್ತಿರೋ ಕಾರಣಕ್ಕಾಗಿ ಆ ಮೂವಿನ ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅದಾದ ಬಳಿಕ ಇವಾಗ ಸಿಕ್ಕಾಪಟ್ಟೆ ಒಂದು ಹೈಪ್ನ ಕ್ರಿಯೇಟ್ ಮಾಡಿತ್ತು ಡೆವಿಲ್, ಅದು ಕೂಡ ಇವಾಗ ಅರ್ಧಕ್ಕೆ ಸ್ಟಾಪ್ ಆಗಿದೆ. ದರ್ಶನ್ ಸರ್ ಅವರು ಇವಾಗ ಆಲ್ಮೋಸ್ಟ್ ಬೇಲ್ ಆಗಿದೆ. ಅವರು ಕೂಡ ಇವಾಗ ಟ್ರೀಟ್ಮೆಂಟನ್ನು ತಗೋತಾ ಇದ್ದಾರೆ. ಆದಷ್ಟು ಬೇಗ ಅವ್ರಿಗೆ ಸಂಪೂರ್ಣವಾಗಿ ಬೇಲ್ ಸಿಕ್ಕರೆ ಹೊರಗಡೆ ಬಂದು ಮತ್ತೆ ಮೂವಿಗೆ ರೆಡಿಯಾಗಿ ಆ ಮೂವಿನೂ ಕೂಡ ಬೇಗ ಬರಲಿ ಅಂತ ಕೇಳ್ಕೊಳ್ತೀನಿ. ಒಟ್ಟಿನಲ್ಲಿ ಕಪಾಲಿ ಮೂವಿ ಟೈಟಲ್ ಅಂತೂ ಸಿಕ್ಕಾಪಟ್ಟೆ ಇವಾಗ ಟ್ರೆಂಡಿಂಗ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಒಟ್ಟಿನಲ್ಲಿ ದರ್ಶನ್ ಸರ್ ಅವರು ಹೊರಗಡೆ ಬಂದು ಆ ಮೂವಿ ಟೈಟಲ್ ಅವ್ರಿಗೂ ಕೂಡ ಫಿಕ್ಸ್ ಆಗಿ ಮುಂದೆ ಸಿನಿಮಾ ಬಂದರೂ ಬರ್ಬೋದು, ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ. ಇನ್ನು ರಮೇಶ್ ಯಾದವ್ ಅವರು ಕೂಡ ನಿರ್ಮಾಣ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಕೂಡ ಒಂದು ಇಂಟರ್ವ್ಯೂದಲ್ಲಿ ಹೇಳ್ಕೊಂಡಿದ್ರು, ನಾನು ಕೂಡ ಆ ಮೂವಿನ ನಿರ್ಮಾಣ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಕಾರಣಾಂತರಗಳಿಂದ ಆ ಮೂವಿನ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ಬಾಸ್ ಮೂವಿನ ನಿರ್ಮಾಣ ಮಾಡಿದ್ದೀನಿ ಅವ್ರ ಜೊತೆ ಅಂತಲೂ ಕೂಡ ಹೇಳ್ಕೊಂಡಿದ್ರು. ನಿಮಗೆ ಹೇಗನ್ನಿಸ್ತು ಕಪಾಲಿ ಮೂವಿ ಟೈಟಲ್ಲು? ಡಿ ಬಾಸ್ ಅವರು ಮಾಡ್ತಾರ, ಮುಂದೆ ಮಾಡಲ್ಲ ಅಂತೂ ಯಾರಿಗೂ ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಮೂವಿ ಬರುತ್ತಂತ ಅಂದ್ಕೊಂಡಿದ್ರು ಸಾಕಷ್ಟು ಜನ. ನಿಮಗೆ ಹೇಗೆ ಅನಿಸ್ತು? ಆ ಮೂವಿ ಬರುತ್ತಾ ಬರಲ್ಲ ಬೇಕಾದ್ರೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಚಾನಲ್ಗೆ ಯಾರಾದರೂ ಹೊಸಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹೊಸ ಲೇಟೆಸ್ಟ್ ಅಪ್ಡೇಟ್ಸ್ಗಳ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ದಯವಿಟ್ಟು ಯಾರು ವಿಡಿಯೋ ನೋಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.